ಹಲೋ ಎವ್ರಿವನ್, ನಾನು ಸಂತೋರ್ತವ್ರು. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಸುದ್ದಿ ಆಗ್ತಾ ಇದೆ. ಈ ಘಟನೆಯಿಂದಾಗಿ ಇಡೀ ಬೆಂಗಳೂರೇ ಒಂದು ರೀತಿ ತಲ್ಲಣ ಉಂಟಾಗಿದೆ. ಯಾಕಂದರೆ ತಾನು ಪ್ರೀತಿಸಿದಂಥ ಹುಡುಗನ್ನೇ ಮನೆಗೆ ಕರೆಸಿ ಆತನನ್ನು ಈ ಫಾರಿನ್ ಸ್ಟೈಲಲ್ಲಿ ನಿನಗೇನು ಪ್ರಪೋಸನ್ನು ಮಾಡ್ತೀನಿ, ನಿನಗೇನೋ ಗಿಫ್ಟನ್ನು ಕೊಡ್ತೀನಿ ಅಂತ ಹೇಳಿ ಸುಳ್ಳನ್ನು ಹೇಳಿ ಆತನನ್ನು ಕೊಲೆ ಮಾಡಿದ್ದಾಳೆ. ಯಾಕೆ ಕೊಲೆ ಮಾಡ್ತಾಳೆ? ಅಷ್ಟಕ್ಕೂ 2 ವರ್ಷ ಲವ್ ಮಾಡಿರ್ತಾರೆ ಅವರಿಬ್ಬರು. ಸುಮಾರು 4 ವರ್ಷದಿಂದ ಅವರಿಬ್ಬರಿಗೂ ಕೂಡ ಪರಿಚಯ ಇರುತ್ತೆ. 2 ವರ್ಷದಿಂದ ಇಬ್ಬರು ಕೂಡ ಕೈ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ರು. ಇಂಥವಳು ಏನು ಇದ್ದಕ್ಕಿದ್ದಂಗೆ ಇವಳು ಆತನನ್ನು ಈ ರೀತಿಯ ಕೋಪ ಬರುತ್ತೆ. ಅಷ್ಟಕ್ಕೂ ಅಲ್ಲಾಗಿದ್ದಾದರೂ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಸಾವನ್ನಪ್ಪಿರ್ತಕ್ಕಂತಹ ಹುಡುಗನ ಹೆಸರು ಕಿರಣ್ ಅಂತ, ಚಿಕ್ಕನಾಯಕನಹಳ್ಳಿಯ ಲಿಂಗನಹಳ್ಳಿಯವನು. ಅಪ್ಪ ಅಮ್ಮ ಇಬ್ಬರು ಕೂಡ ಊರಲ್ಲಿರ್ತಾರೆ. ತಮ್ಮ ಮಗ ಇಲ್ಲಿ ಬೆಂಗಳೂರಿಗೆ ಹೋಗಿ ದುಡಿಮೆ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅಪ್ಪ ಅಮ್ಮ ಅಂದ್ಕೊಂಡಿರ್ತಾರೆ. ಅಪ್ಪ ಅಮ್ಮನಿಗೆ ಇವನೊಬ್ಬನೇ ಮಗ ಆಗಿರ್ತಾನೆ. ಏನಂದರೆ ಈ ಕಿರಣ್ ರಾಜಾಜಿನಗರದಲ್ಲಿರ್ತಕ್ಕಂತಹ ವೊಡಾಫೋನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸುಮಾರು 4 ವರ್ಷದಿಂದ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಈ ಕೆಲಸ ಮಾಡ್ತಿದ್ದಂತಹ ಟೈಮಲ್ಲೇ ಈತನಿಗೆ ಒಬ್ಬಳು ಹುಡುಗಿ ಪರಿಚಯ ಆಗ್ತಾಳೆ. ಅವಳೇ ಈ ಪ್ರೇಮ ಮಾಗಡಿ ರಸ್ತೆಯಲ್ಲಿರ್ತಕ್ಕಂತಹ ಅಂಜನಾ ನಗರದಲ್ಲಿರ್ತಕ್ಕಂತಹ ಒಂದು ಮನೆಯಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಅಪ್ಪ ಇರಲ್ಲ, ಅಣ್ಣ ಮತ್ತು ತಾಯಿಯ ಜೊತೆಗೆ ಈ ಪ್ರೇಮ ವಾಸ ಮಾಡ್ತಾ ಇರ್ತಾರೆ. ಈ ಪ್ರೇಮ ಮತ್ತು ಕಿರಣ್ ಇವರಿಬ್ಬರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಿಂದ ಇವರಿಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಇವರಿಬ್ಬರಿಗೂ ಪರಿಚಯ ಇರೋದ್ರಿಂದ ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹದಿಂದ ಪ್ರೀತಿಗಾಗುತ್ತೆ. ಹಾಗಾಗಿ ಸುಮಾರು 2 ವರ್ಷದಿಂದ ಕೂಡ ಇವರಿಬ್ಬರು ಕೂಡ ಲವ್ ಮಾಡ್ತಾ ಇರ್ತಾರೆ. ಲವ್ ಮಾಡಿದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆತ ಎಲ್ಲೋ ಬೇರೆ ಕಡೆ ಕೆಲಸಕ್ಕಂತ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಈಕೆ ಕಾಲ್ ಮಾಡಿ ಸಡನ್ನಾಗಿ ನಮ್ಮನೆಗೆ ಬಾ ಅಂತ ಕರಿತಾಳೆ. ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ಬಾ ನಿನಗೇನು ಗಿಫ್ಟ್ ಕೊಡೋದಿದೆ ಅಂತ ಹೇಳ್ತಾಳೆ. ಹೇಳ್ದಂಥ ಟೈಮಲ್ಲಿ ಈತ ಏನು ಮಾಡ್ತಾನೆ, ಆ ಕಡೆ ಎಲ್ಲೋ ಕೆಲಸಕ್ಕೆ ಹೋಗ್ತಿರೋನು ಅದನ್ನು ಕೆಲಸವನ್ನು ಬಿಟ್ಟು ಸೀದಾ ಈಕೆಯ ಮನೆಗೆ ಬರ್ತಾನೆ. ಬಂದಂಥ ಟೈಮಲ್ಲಿ ಇಬ್ಬರು ಕೂಡ ಸಾಕತ್ತು ಮಾತಾಡಿ ಆನಂತರ ಏನು ಮಾಡ್ತಾಳೆ, ನಿನಗೇನೋ ಗಿಫ್ಟ್ ಕೊಡೋದಿದೆ ಅಂತ ಹೇಳ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ರೂಮಿಗೆ ಕರ್ಕೊಂಡು ಹೋದ ತಕ್ಷಣ ಆಕೆಯನ್ನು ಏನು ಮಾಡ್ತಾಳೆ ಅಂದರೆ ಆತನನ್ನು ಅರೆಬತ್ತೆಲ್ಲ ಮಾಡಿ, ಅಂದರೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅವನು ಕೂಡ ಅರೆಬತ್ತೆಲ್ಲ ಹಾಕ್ತಾನೆ. ಅರೆಬತ್ತೆ ಆದ ಟೈಮಲ್ಲಿ ಏನು ಮಾಡಿಬಿಡ್ತಾನೆ ಅಂದರೆ ಆಕೆಯ ಕೈ ಕಾಲು ಕೊಡ್ತಿದ್ದಂತೆ ಅವಳನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ ಅಂತ. ಆವಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ಫಾರಿನ್ ಸ್ಟೈಲಲ್ಲಿ ನಿನಗೆ ಗಿಫ್ಟ್ ಕೊಡಬೇಕು, ನಿನಗೇನು ಸರ್ಪ್ರೈಸ್ ಇದೆ, ನಾನು ಫಾರಿನ್ ಸ್ಟೈಲಲ್ಲಿ ನಿನಗೆ ಗಿಫ್ಟನ್ನು ತೋರಿಸ್ತೀನಿ ಅಂತ ಹೇಳಿ ಆಕೆ ಹೇಳ್ತಾಳೆ. ಹೇಳಿದಂಥ ಟೈಮಲ್ಲಿ ಆಕೆ ಅವನು ನಂಬಿಬಿಡ್ತಾನೆ. ಎಲ್ಲ ನಂಬಿದಂತೆ ಏನು ಮಾಡಿಬಿಡ್ತಾಳೆ ಅಂದರೆ ಅವಳು ಸಡನ್ನಾಗಿ ಎಲ್ಲವನ್ನು ಕೂಡ ಟೈಟಾಗಿ ಕಟ್ಟಿ ಆತನ ಕಣ್ಣಿಗೂ ಕೂಡ ಬಟ್ಟೆಯನ್ನೇ ಕಟ್ಟಿಬಿಡ್ತಾಳೆ. ಆಗ ಅವನಿಗೆ ಸಣ್ಣ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೆ ಇವಳು ಈ ರೀತಿ ಮಾಡ್ತಾ ಇದ್ದಾಳೆ ಅಂತ. ಸಡನ್ನಾಗಿ ನೀ ಯಾಕೆ ಈ ರೀತಿ ಮಾಡ್ತಿದ್ದೆ, ಕರೆಕ್ಟಾಗಿ ಹೇಳು ಅಂತ ಕೇಳ್ತಿದ್ದಂತೆ ಆಕೆ ಮುಂಚೆನೇ ಮಿಕ್ಸ್ ಮಾಡಿದಂತಹ ಪೆಟ್ರೋಲು ಮತ್ತು ಸೀಮೆಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾಳೆ. ತಕ್ಷಣ ಅವನ ಮೈ ಮೇಲೆ ಸುರಿದು ಆತ ಏನು ಕೂಗೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ಯಾರನ್ನಾರು ಕರಿಬೇಕು ಅನ್ನೋದ್ರೊಳಗೆ ತಕ್ಷಣ ಬೆಂಕಿಯನ್ನು ಹಚ್ಚಿಬಿಟ್ಟವಳೆ. ಅವಳು ಸೀದಾ ಅಲ್ಲಿರ್ತಕ್ಕಂತಹ ಬಾತ್ರೂಮಿಗೆ ಹೋಗಿ ಅಡುಕೊಳ್ತಾಳೆ. ಮನೆ ತುಂಬ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆತ ಅಲ್ಲೇ ಈ ನರಳಿ ಸಾವನ್ನಪ್ತಾನೆ. ಏನಾಗುತ್ತೆ ಅಂದರೆ ಇದಾದ ತಕ್ಷಣ ಮನೆ ಹೊರಗಡೆ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆದಂಥ ಟೈಮಲ್ಲಿ ಅಕ್ಕಪಕ್ಕದವರೆಲ್ಲ ಮನೆ ಮುಂದೆ ಸೇರಿಬಿಡ್ತಾರೆ. ಏನಾಯಿತು ಏನು ಅಂತ ಹೇಳ್ಕೊಂಡು ಮನೆ ಮುಂದೆ ಬಂದಂಥ ಟೈಮಲ್ಲಿ ಆಕೆ ಒಳಗಡೆಯಿಂದ ಓಡಿ ಹೊರಗೆ ಬರ್ತಾಳೆ. ಬಂದವಳೆ ಇಲ್ಲ ಮನೆಯೊಳಗೆ ಬೆಂಕಿ ಹತ್ತಿದೆ ಹಿಂಗೆ ಅಂತ ಹೇಳ್ಕೊಂಡು ಸುಳ್ಳು ಕಥೆಗಳನ್ನು ಹೇಳ್ತಾಳೆ. ಹೇಳಿದಂಥ ಟೈಮಲ್ಲಿ ಏನು ಅಂತ ಅಲ್ಲಿಗೆ ತಕ್ಷಣ ಪೊಲೀಸರು ಕೂಡ ಬರ್ತಾರೆ. ಬಂದಂಥವರು ಒಳಗಡೆ ಹೋದಂಥ ಟೈಮಲ್ಲಿ ಆತ ಸತ್ತು ಬಿದ್ದಿರ್ತಾನೆ. ಇದನ್ನು ನೋಡಿದ ತಕ್ಷಣ ಪೊಲೀಸರು ಕೇಳಿದಂಥ ಟೈಮಲ್ಲಿ ಅವಳು ಹೇಳೋದೇನೆಂದರೆ, ಇಲ್ಲ ನಾವೇ ಬಂದು ಯಾಕೆ ಬಂದ ಏನು ಅಂತ ಗೊತ್ತಿಲ್ಲ, ಬಂದವನೇ ಮೈಗೆ ಬಟ್ಟೆ ಎಲ್ಲ ತೆಗೆದು ಬೆಂಕಿಯನ್ನು ಹಚ್ಕೊಂಡು ಸಾವನ್ನಪ್ತ ಅಂತ ಹೇಳ್ತಾಳೆ. ಆದರೆ ಅವನು ಪೊಲೀಸರಿಗೆ ಅಲ್ಲಿ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಸನ್ ಏನಂದರೆ ಆಕೆ ಹೇಳ್ದಂತೆ ಅವನು ಬಂದ್ಕೊಂಡು ಇಲ್ಲಿ ಸಾಯಬೇಕು ಅಂತ ನಿರ್ಧಾರ ಮಾಡಿದರೆ ಆ ರೀತಿ ಕಾಲುಗಳನ್ನು ಕಟ್ಕೊಂಡು ಯಾರಿಗೂ ಕೂಡ ಸಾಯೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಪೊಲೀಸರಿಗೆ ತಕ್ಷಣ ಗೊತ್ತಾಗುತ್ತೆ. ಪೊಲೀಸರು ಏನು ಮಾಡ್ತಾರೆ ಅಂದರೆ ಆಕೆಯನ್ನು ಅಲ್ಲಿಂದ ಸೀದಾ ಸ್ಟೇಷನಿಗೆ ಕರ್ಕೊಂಡು ಹೋದಂಥ ಟೈಮಲ್ಲಿ ಅಲ್ಲಿ ಪೊಲೀಸರು ತಮ್ಮ ಟ್ರೀಟ್ಮೆಂಟನ್ನು ಕೊಟ್ಟು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಟೈಮಲ್ಲಿ ಆಕೆಯ ಪೂರ್ತಿ ಏಕೆ ನಾನು ಅವನನ್ನು ಸಾಯಿಸಿದೆ ಅನ್ನೋದನ್ನು ಅವಳೇ ಒಪ್ಕೊಳ್ತಾಳೆ. ನಾನೇ ಸಾಯಿಸಿದ್ದೀನಿ ಅನ್ನೋದನ್ನು ಒಪ್ಕೊಂಡು ಯಾಕೆ ಸಾಯಿಸಿದೆ ಅನ್ನೋದು ಕೂಡ ಪೊಲೀಸರು ಹೇಳ್ತಾಳೆ. ಏನಂದರೆ ಆಕೆ ಮತ್ತು ಈ ಕಿರಣ್ ಮತ್ತು ಪ್ರೇಮ ಇದ್ದಾರಲ್ಲ, ಇವರಿಬ್ಬರು ಕೂಡ ಲವ್ ಮಾಡ್ತಾ ಇರ್ತಾರೆ. ಸುಮಾರು 2 ವರ್ಷದಿಂದ ಕೂಡ ಲವ್ ಮಾಡ್ತಾಯಿದ್ದೆ ಅಂತ ಆವಾಗಲೇ ಹೇಳಿದ್ನಲ್ಲ. ಅದೇ ರೀತಿ ಲವ್ ಮಾಡ್ತಿದ್ದಂಥ ಟೈಮಲ್ಲಿ ಈ ಕಿರಣ್ಗೆ ಮುಂಚೆ ಒಬ್ಬಳು ಗರ್ಲ್ ಫ್ರೆಂಡ್ ಇರ್ತಾಳೆ. ಏನೋ ರೀಸನ್ನಿಂದಾಗಿ ಅವರಿಬ್ಬರು ಕೂಡ ಬೇರೆ ಆಗಿರ್ತಾರೆ. ಆ ನಂತರನೇ ಈ ಪ್ರೇಮ ಸಿಕ್ಕಂಥ ಟೈಮಲ್ಲಿ ಏನಾಗುತ್ತೆ, ಇವರಿಬ್ಬರು ಕೂಡ 2 ವರ್ಷ ಲವ್ ಮಾಡ್ತಿದ್ದಂಥ ಟೈಮಲ್ಲಿ ಇತ್ತೀಚೆಗೆ ಏನಾಗಿರುತ್ತೆ ಅಂದರೆ ಪ್ರೇಮನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಮುಂಚೆ ಇದ್ದಂತಹ ಅಂದರೆ ಹಳೆ ಪ್ರೇಯಸ್ ಇರ್ತಾಳೆ, ಅವಳು ಮತ್ತೆ ಟಚ್ಚಿಗೆ ಸಿಕ್ಕಿರ್ತಾಳೆ. ಅವಳ ಜೊತೆಗೆ ಇವನು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅವಳ ಜೊತೆಗೆ ಈ ಬರ್ತ್ಡೇ ಪಾರ್ಟಿಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ಅವಳ ಜೊತೆಗೆ ಎಲ್ಲ ಕಡೆ ಹೋಗೋದು
ಸ್ಟೇಟಸ್ಗಳನ್ನು ಹಾಕೊಳ್ಳೋದು ಇದೆಲ್ಲವನ್ನು ಮಾಡ್ತಾ ಇರ್ತಾನೆ. ಇದೆಲ್ಲವನ್ನು ನೋಡಿದಂಥ ಟೈಮಲ್ಲಿ ಅವಳಿಗೆ ಏನೋ ಒಂದು ರೀತಿ ನನ್ನನ್ನು ಎಲ್ಲಿ ಬಿಟ್ಟುಬಿಡ್ತಾನೋ ಅಂತ ಅನಿಸಿರುತ್ತೆ. ಅದೇ ಕಾರಣಕ್ಕೆ ಅವಳು ಏನು ಮಾಡ್ತಾಳೆ ಅಂದರೆ ಅವನನ್ನು ಹೇಗಾದರೂ ಮಾಡಿ ಅವಳಿಗೆ ಇನ್ನೊಬ್ಬನಿಗೆ ಸಿಕ್ಕಬಾರ್ದು, ಅವನು ಯಾವತ್ತೂ ಕೂಡ ನನ್ನ ಸೊತ್ತೆ ಆಗಿರಬೇಕು ಅಂತ ಹೇಳ್ಕೊಂಡು ಈ ಹುಚ್ಚು ಪ್ರೀತಿ ಅಂತಾರಲ್ಲ ಆ ರೀತಿಯಾಗಿ ಅವನು ಏನು ಮಾಡ್ತಾಳೆ, ಕೊಲೆ ಮಾಡ್ತಾಳೆ. ಏನಂದರೆ ಅವಳು ಕೂಡ ಅವಳೇ ಹೇಳ್ಕೊಂಡಿರೋ ರೀತಿ ನಾನು ಅವನನ್ನು ಸಾಯಿಸಿ ನಾನು ಸಾಯಬೇಕು ಅಂತ ಹೇಳ್ಕೊಂಡು ಡಿಸೈಡ್ ಆಗಿದೆ. ಅಂದರೆ ಬೆಂಕಿಯನ್ನು ಹಚ್ತಾಳಲ್ಲ, ಬೆಂಕಿಯನ್ನು ಹಚ್ಚಿದಂಥ ಟೈಮಲ್ಲಿ ನಾನು ಕೂಡ ಸಾಯಬೇಕು ಅಂತ ಹಾರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನನಗೆ ಆ ಬೆಂಕಿ ಗಾವಿಗೆ ಹಾರೋದಕ್ಕೆ ಆಗೋದಿಲ್ಲ. ಅಷ್ಟೇ ಅದೇ ಕಾರಣಕ್ಕೆ ನಾನೆಲ್ಲರೂ ಅವನ ಜೊತೆ ಸಾಯಲಿಲ್ಲ ಅಂದರೆ ವಿಷ ಕುಡಿದರೂ ಸಾಯಬೇಕು ಅಂತ ಡಿಸೈಡ್ ಆಗಿರ್ತೀನಿ. ಅದಕ್ಕೆ ವಿಷವನ್ನು ಕೂಡ ತಂದಿಟ್ಕೊಂಡಿರ್ತೀನಿ ಅಂತ ಹೇಳ್ಕೊಂಡು ಅವಳು ಹೇಳ್ತಾಳೆ. ಹೇಳಿದಂಥ ಟೈಮಲ್ಲಿ ಅಲ್ಲಿ ವಿಷ ಕೂಡ ಸಿಕ್ಕಿರುತ್ತೆ. ಏನಂದರೆ ವಿಷವನ್ನು ಕೂಡ ಕುಡಿಯೋದಕ್ಕೆ ಅವಳಿಗೆ ಹೆದರಿಕೆ ಆಗಿದ್ದರಿಂದ ವಿಷವನ್ನು ಕೂಡ ಕುಡಿಯಲ್ಲ. ಒಟ್ಟಿನಲ್ಲಿ ಏನಂದರೆ ಒಂದು ಹುಚ್ಚು ಪ್ರೀತಿಯಿಂದಾಗಿ ಈ ಅಮಾಯಕ ಒಬ್ಬ ಹುಡುಗನ ಜೀವ ಹೋಗಿದೆ. ಅವರ ಅಪ್ಪ ಅಮ್ಮ ತನ್ನ ಮಗ ಬೆಂಗಳೂರಿಗೆ ಹೋಗಿ ದುಡಿಮೆ ಮಾಡ್ತಾ ಇದ್ದಾನೆ, ನನ್ನ ಮನೆ ಹೇಗಾದರೂ ಸಾಕ್ತಾನೆ ಅಂತ ಹೇಳ್ಕೊಂಡು ಅವ್ರ ಮನೆಯವ್ರು ಅಂದ್ಕೊಂಡಿರ್ತಾರೆ. ಇತ್ತೀಚೆಗಷ್ಟೇ ಅವರ ಅಪ್ಪ ಅಮ್ಮ ಮನೆ ಏನಿದೆಯಲ್ಲ ಆ ಮನೆಯನ್ನು ಇನಾಗ್ರೇಷನ್ ಮಾಡಿ ಸುಮಾರು 10 ಲಕ್ಷ ರೂಪಾಯಿ ಹಣವನ್ನು ತಂದು ಮನೆಯನ್ನು ರೆಡಿ ಕೂಡ ಮಾಡಿರ್ತಾನಂತೆ. ಏನೋ ಮಾಡ್ತಾ ಹೋಗ್ತಾನಂತ ಮನೇಲಿ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಾಗಿದ್ದ ಆ ರೀತಿ ಅಲ್ಲ. ಈಗ ಮುಂದೆ ಈ ಕೇಸಲ್ಲಿ ಏನಾಗುತ್ತೋ ಇನ್ನೊಂದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅಷ್ಟೇ ಅಲ್ಲದೆ ಏನಂದರೆ ಈಗ ಆ ಹುಡುಗ ಏನೋ ಸತ್ತೋದ, ಆ ಹುಡುಗಿನೂ ಕೂಡ ಬದುಕಿದ್ದು ಸತ್ತಂತಾಗಿರ್ತಾರೆ. ಯಾಕಂದರೆ ಈಗ ಹೇಗಿದ್ರು ಕೂಡ ಅವಳು ಜೈಲಿಗೆ ಹೋಗ್ತಾಳೆ. ಜೈಲಿಗೆ ಹೋಗಿದಂಥ ಟೈಮಲ್ಲಿ ಈ ಹುಡುಗನ ಮನೆಯಲ್ಲೂ ಕೂಡ ಒಂದು ರೀತಿ ಸಾವಿನ ಮನೆ, ಹುಡುಗಿ ಮನೆಯಲ್ಲೂ ಕೂಡ ಬದುಕಿದ್ರೂ ಒಂದು ರೀತಿ ಸಾವಿನ ಮನೆಯೇ ಆಗಿರ್ತದೆ. ಯಾಕಂದರೆ ಜೈಲಿಗೆ ಹೋದ್ಮೇಲೆ ಗೊತ್ತಿರುತ್ತೆ ಸಿಚುವೇಶನ್, ಬದುಕಿದ್ರೂ ಸತ್ತಂತಾಗಿಬಿಡ್ತಾರೆ. ಇಷ್ಟು ಈ ಕೇಸಲ್ಲಿ ಆಗಿರ್ತಕ್ಕಂತಹದ್ದು. ನಿಮಗೆ ಇದು ಕೇಸ್ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕೆಳಗೆ ಬೇಕಾದರೆ ಕಮೆಂಟ್ ಮಾಡಿ. ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.